ನಮ್ಮ ಗೌರವಾನ್ವಿತ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಅವರ ಚಿತಾವಣೆಯಿಂದ ಪಾಪ ಕಾಂಗ್ರೆಸ್ JDS ಅವನ್ನೆಲ್ಲ ಎಬ್ಬರಿಸಿ ಉತ್ತರ ತಾಲೂಕು ಒಕ್ಕಲಿಗರ ಸಂಘದ ಹೆಸರಿನಲ್ಲಿ ಕ್ಷೇತ್ರವನ್ನ ಒಂದು ರೀತಿ ಒಡೆಯುವಂಥ ಪ್ರಯತ್ನವನ್ನ ಮಾಡಿದ್ರು. ನಮ್ಗೆ ಗೊತ್ತಿತ್ತು ಜನ ಅವ್ರಿಗೆ ಸ್ಪಂದಿಸಲ್ಲ ಅಂತೇಳಿ. ಇವತ್ತು ಬೆಳಗ್ಗೆ ನೀವು ನೋಡಿರ್ಬೋದು, ಬಿಜೆಪಿಯ ಸಂಸದರಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ಸಭೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ರೀತಿ ಇದು ಪಕ್ಷಕ್ಕೆ ದ್ರೋಹವನ್ನು ಮಾಡ್ದಂಗೆ. ಹೆಸರು ಹೇಳ್ತಾರೆ ಅವರು ಒಕ್ಕಲಿಗರ ಸಂಘದ್ದು ಅಂತೇಳಿ. ಯಾವುದೇ ನಮ್ಮ ಮುಖಂಡರುಗಳನ್ನ, ಯಲಹಂಕ ಒಕ್ಕಲಿಗರ ಸಂಘದವ್ರನ್ನಾಗಲಿ ಪದಾಧಿಕಾರಿಗಳನ್ನ ಅವರು ಸಭೆಗೆ ಆಹ್ವಾನ ಮಾಡಿಲ್ಲ. ಎಲ್ಲ ಉತ್ಸವಗಳು ಮಾಡೋ ರೀತಿಯಲ್ಲಿ ತಾಲೂಕು ಆಡಳಿತ ಮಂಡಳಿಯಿಂದ ಸಭೆಯನ್ನು ಕರೀತಾರೆ, ನಾವು ಸಭೆ ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ಸೊ ಇದನ್ನು ನಾವೊಂದು ಪ್ರತಿಷ್ಠೆಯಾಗಿ ತಗೊಂಡಿವಿ ನಾವೆಲ್ಲ ಕೂಡ. ಬೆಳಗ್ಗೆ ವಾಕಥಾನ್ ಕೂಡ ನಮ್ಮ ನಿರೀಕ್ಷೆಗೆ ಮೀರಿ ತಾವು ನೋಡಿರ್ತೀರಿ, ನಿರೀಕ್ಷೆಗೆ ಮೀರಿ ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ವಾಕಥಾನಲ್ಲಿ ಭಾಗವಹಿಸಿದ್ರು. ನಿನ್ನೆ ಸುಮಾರು 7-8 ಕಡೆ ದೇವಸ್ಥಾನಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಕೆಂಪೇಗೌಡರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಸುಮಾರು 9:15ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಯಲಹಂಕದಲ್ಲಿ ಸ್ವಾಗತವನ್ನು ಮಾಡಿ ಅವರಿಗೆ ಬೆಳ್ಳಿಯ ಖಡ್ಗವನ್ನು ಕೊಟ್ಟು ಮತ್ತು ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀನಿ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ ಮೇಲೆ ಇಲ್ಲಿನ ಒಟ್ಟು ಆದಾಯದಲ್ಲಿ 60% ಇಡೀ ಕರ್ನಾಟಕದ ಅಭಿವೃದ್ಧಿಗೆ ಹೋಗ್ತಾ ಇದೆ. ಸೊ ಅದಕ್ಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನ ರಜಾ ಘೋಷಣೆ ಮಾಡಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಕೂಡ ಅವರು ಕೊಟ್ಟಿದ್ದೀನಿ. ಅವರು ಕೂಡ ಬಹಳ ಸಂತೋಷದಿಂದ ಹೇಳಿದ್ರು, ಏನಪ್ಪಾ ಕೆಂಪೇಗೌಡರ ಥರನೇ ಕಾಣಿಸ್ತಾ ಇದೆಯಾ ಅಂತೇಳಿ ಬೆನ್ನು ತಟ್ಟಿದ್ರು, ಟಾಟಾ ಮಾಡಿ ಹೋದ್ರು ಕೂಡ. ಅಂದರೆ ಯಲಹಂಕಕ್ಕೆ ನಾವು ಮೊದಲು ಸ್ವಾಗತವನ್ನು ಮಾಡಿದ್ವಿ. ಅದಾದ್ಮೇಲೆ ತಾವು ನೋಡಿರ್ಬೋದು, ಬಹಳ ದೊಡ್ಡ ಮೆರವಣಿಗೆ ನಮ್ಮ ನಿರೀಕ್ಷೆ ಮೀರಿ ಏನು ನಾವು 7-8 ಸಾವಿರ ಜನ ಅನ್ಕೊಂಡಿದ್ವಿ, ಅದಕ್ಕಿಂತಲೂ ಮೀರಿ ಜನ ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಹೂವಿನ ಪಲ್ಲಕ್ಕಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಮೆರವಣಿಗೆ, ಜೊತೆಯಲ್ಲಿ ಒಂಟೆಗಳು, ಕೆಂಪೇಗೌಡ ವೇಷಧಾರಿಗಳು, ಕುದುರೆಗಳು, ವಿಶೇಷವಾಗಿ ಬಂಡಿ ಎತ್ತನ್ನು ಕೂಡ ಮೆರವಣಿಗೆಗಳು, ಸುಮಾರು 10ಕ್ಕೂ ಹೆಚ್ಚು ವಾದ್ಯಗಳು, ಎಲ್ಲ ಜಾತಿಯ ಸಂಘಟನೆಯ ಪ್ರಮುಖರು, ಅಧಿಕಾರಿಗಳು ಎಲ್ಲ ಕೂಡ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಒಂದು ನೋವು ತರ್ತಕ್ಕಂಥದ್ದು, ಯಾವುದೇ ನಮ್ಮ ಸಭೆ ಸಮಾರಂಭಗಳು ಇಷ್ಟೊಂದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಇರಲಿಲ್ಲ, ಬಂದೋಬಸ್ತ್ ಇರಲಿಲ್ಲ. ಅಂದರೆ ಇವತ್ತು ಒಂದು ರೀತಿ ಗೊಂದಲದ ವಾತಾವರಣವನ್ನು ಯಾರೇ ನಿರ್ಮಾಣ ಮಾಡಿರ್ಬೋದು. ಇದು ಸರಿ ಇಲ್ಲ. ದಯವಿಟ್ಟು ಮುಂದಿನ ಬಾರಿ ಆದರೂ ನಮ್ಮ ಜೊತೆಯಲ್ಲಿ ಸೇರ್ಕೊಡ್ರಿ. ಸುಧಾಕರ್ನೇನು ಭಾಳ ನಂಬಕ್ಕೆ ಹೋಗೋದು ಬೇಡ. ಪರ್ಮನೆಂಟ್ ಆಗಿ ಏನು ಅವ್ರು ಇಲ್ಲೇನು ಲೋಕಸಭಾ ಸದಸ್ಯರಾಗಿರಲ್ಲ. ಏನೇ ಇದ್ರು ನಾವು ಯಲಹಂಕದವ್ರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋಣ. ನನಗೆ ಯಾರ ಮೇಲೆ ಆಗಲಿ, ಕಾಂಗ್ರೆಸ್ ಅಂತ JDS ಅಂತ ಆಗಲಿ, ಎಲೆಕ್ಷನಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ. ಮುಂದಿನ ಬಾರಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇನ್ನೂ ಅದ್ದೂರಿಯಾದಂಥ ಒಟ್ಟಾದ ಕಾರ್ಯಕ್ರಮ ಮಾಡೋಣ. ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಊರು. ಈ ಊರಲ್ಲೇ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಯಿತು ಅಂತಂದರೆ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ನಮ್ಗೆ ಯಲಹಂಕದ ಬಗ್ಗೆ ತಪ್ಪು ಅರ್ಥದಲ್ಲಿ ನೋಡ್ತಾರೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ವಿಶ್ವನಾಥ್ ಅವರಿಗೆ ಬುದ್ಧಿ ಇಲ್ಲ. ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರು ರಾಜಕೀಯ ಮಾಡ್ಲಿಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದವ್ರೆ. ಈಗ ನಾವು ಯಲಹಂಕಕ್ಕೆ ಬಂದಿರೋದ್ರ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ. ಯಾವ ಕಾರಣಕ್ಕೂ ನಾನು ಇಲ್ಲಿ ಬಂದು ನಿಲ್ಲಲ್ಲ ಅನ್ನೋ ತರದಲ್ಲಿ ಹೇಳಿದ್ರು. ಈ ಸಂಸದರು ಯಲಹಂಕಕ್ಕೆ ಬಂದು ನಿಲ್ತಾರೆ ಎಲೆಕ್ಷನ್ಗೆ ಅಂತೇಳಿ, ನೀವು ನಮ್ಮ ಊರಿಗೆ ಬಂದ್ರು ನಾವೇನ್ ಬಿಡಲ್ಲ ಅನ್ನೋ ತರದಲ್ಲಿ ನಿಲ್ತಾರೆ ಅಂತ ಹೇಳಿಲ್ಲ, ಬಂದು ನಿಂತ್ಕೊ ಅಂತ ಹೇಳಿ. ಇಲ್ಲಾರ ಬಂದು ನೀವ್ ಯಾಕೆ ರಾಜಕೀಯ ಮಾಡ್ತೀರಾ? ಇಲ್ಲಿ ನೀವು ಲೋಕಸಭಾ ಸದಸ್ಯರಾಗಬೇಕು, ನಿಮ್ಗೆ ಓಟ್ ಹಾಕಿದೀವಿ, ಮುಂದಕ್ಕೂ ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ. ನೀವು ಬಂದು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಓಪನ್ ಸೀಕ್ರೆಟ್ ಅಲ್ಲ ಇದ್ರದ್ದು. ಒಂಥರ ಪಕ್ಷದ್ರೋಹದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇವತ್ತು ಮೊನ್ನೆ ವಿಧಾನ ಪರಿಷತ್ ಸಭೆ ಇದರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ, ಅದಕ್ಕಿಂತ ಗೌರವಾದಲ್ಲ. ನೀವು ನೇರವಾಗಿ ಮಾಡ್ತಾ ಇದ್ರಲ್ಲ ಅತ್ಲ ಕಡೆಗೆ. ಚಿಕ್ಕಬಳ್ಳಾಪುರ ನಮ್ಮ ಅಮ್ಮವ್ರವರು, ನಮ್ಮ ತಾಯಿಯವ್ರ ತವರೂರು. ಅದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಏನನ್ನ ಹೇಳ್ತಂದ್ರೆ ಚಿಕ್ಕಬಳ್ಳಾಪುರ ನಿಂತ್ಕೊಂತೀನಿ ನಾನು. ಯಲಹಂಕ ಯಾರು ನಿಂತ್ಕೊಂಡ್ರು ಗೆದ್ಕೊಂತಾರೆ ಅತ್ಲ ಕಡೆಗೆ. ಬಿಜೆಪಿಯಿಂದ ಇವ್ರು ಬೇರೆಯವ್ರು ಟಿಕೆಟ್ ಕೊಡ್ಲಿ, ಚಿಕ್ಕಬಳ್ಳಾಪುರ ನಾನು ಕೊಡ್ತಾರೆ, ಹೋಗಿ ನಿಂತ್ಕೊಂತೀನಿ. ಒಂದು ಸ್ಥಾನ ಜಾಸ್ತಿ ಮಾಡೋದಕ್ಕೆ ಸೋಲು ಗೆಲುವು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಈಗ ಯಲಹಂಕ ನನ್ನ ತಾಯಿ ಹುಟ್ಟೂರು. ನಾನು